ಪರಿವಾರದಲ್ಲಿ ಅಥವಾ ಕುಟುಂಬದಲ್ಲಿ ಪರಿವರ್ತನೆ, ಎರಡನೆಯದಾಗಿ ಪರಿಸರದಲ್ಲಿನ ಪರಿವರ್ತನೆ, ಮೂರನೆಯದು ಸಾಮಾಜಿಕ ಪರಿವರ್ತನೆ, 4 ಸ್ವದೇಶಿ ಪರಿವರ್ತನೆ ಮತ್ತು 5ನೇದು ನಾಗರಿಕ ಪರಿವರ್ತನೆ ಅಂತ. ಈ ನಾಗರಿಕ ಪರಿವರ್ತನೆ ಬಹಳಷ್ಟು ಕ್ಲಿಷ್ಟವಾಗಿ ಕಾಣಿಸಿದ್ರೂ ಕೂಡ ನಾವೆಲ್ಲ ಅದನ್ನು ಈಗಾಗಲೇ ಮೈಗೂಡಿಸಿ ನಡೆಸಿಕೊಂಡಿದ್ದೇವೆ. ಇಲ್ಲಿ ಬಹಳಷ್ಟು ಜನ ತಾಯಂದರು ಇವತ್ತು ಇರೋದ್ರಿಂದ ಶಿವಗಿರಿ ಭಾಗದಲ್ಲಿ ಬರುವಂತ ಹೆಚ್ಚಿನ ಹೆಣ್ಣು ಮಕ್ಕಳು ಉಪಯೋಗವಾಗುವಂತ ಒಂದೆರಡು ಮಾತುಗಳನ್ನು ನಾನು ಪರಿಸರ ಕುರಿತಾಗಿ ಮಾತನಾಡಬೇಕು ಅಂತ ಅನ್ಕೊಂಡಿದ್ದು. ಏನಿದು ಪರಿಸರ ಅಂತೇಳಿ, ನಮ್ಮ ಸುತ್ತಮುತ್ತಲು ಇರುವಂತ ಎಲ್ಲ ವಸ್ತುಗಳು ಸೇರಿ ಈ ಒಂದು ಪರಿಸರವನ್ನ ಮಾಡ್ತಾ ಇದ್ದಾವೆ. ಮೊದಲಿನಿಂದಲೂ ಬಹಳಷ್ಟು ಸುಂದರವಾಗಿದ್ದಂಥ ಪರಿಸರ ಇವತ್ತು ಅಲ್ಲಿ ಚೆನ್ನಾಗಿಲ್ಲ, ಇಲ್ಲಿ ಚೆನ್ನಾಗಿಲ್ಲ, ಅಲ್ಲಿ ಹೊಲಸಿದೆ, ಇಲ್ಲಿ ಹೊಲಸಿದೆ ಅಂತ ಕೇಳಿ ಬರ್ತಾ ಇದೆ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ನಾವೇನಾದ್ರೂ ಒಂದು ಬಸ್ಸ ಕಾರ ತಗೊಂಡು ಹೋಗಿದ್ರೆ ನಸುಕಿನಲ್ಲಿ ನಾವು ಆ ಗ್ರಾಮವನ್ನ ಎಂಟರ್ ಮಾಡಿದ್ರ ನಮ್ಗೆ ಎಂಥ ದೃಶ್ಯ ಕಾಣಿಸ್ತದ ಅಂತೇಳಿ ನಮ್ಗೆಲ್ಲರಿಗೂ ಗೊತ್ತು. ಅಲ್ಲಲ್ಲಿ ಹೆಣ್ಮಕ್ಳು ಕೂತಿರ್ತಾರ, ಗಂಡಸರು ಬಿಡಿ ಸೇದ್ಕೊಂಡು ಕೂತಿರ್ತಾರ, ರಾಶಿ ರಾಶಿ ಪ್ಲಾಸ್ಟಿಕ್ಗಳು ನಮ್ಮ ಎದುರಿಗೆ ಕಂಡು ಬರ್ತವ. ಇದು ಇಂದಿನ ವೈಭವ. ಯಾಕಂದ್ರೆ ಎಲ್ಲ ಯುವಕರು, ವೃದ್ಧರು, ತಾಯಂದ್ರು ಎಲ್ಲರೂ ಇವಾಗ ಡಾಬಾ ಆಹಾರಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅತ್ಯಂತ ಸರಳವಾಗಿ ನಾವು ಬಳಸಬಹುದು ಅನ್ನೋಂಥ ಪ್ಲಾಸ್ಟಿಕ್ಕಿಗೆ ಮಾರು ಹೋಗಿದ್ದಾರೆ. ಎಲ್ಲಿ ನೋಡಿದ್ರೆ ಅಲ್ಲಿ ಪ್ಲಾಸ್ಟಿಕ್. ಊಟವನ್ನ ಪ್ಲಾಸ್ಟಿಕ್ನಲ್ಲಿ ಕಟ್ಟಿಕೊಡುವಂತ ಡಾಬಾದವರು, ಅದನ್ನು ತಿಂದು ನಾವು ಬೀಸಾಕುವಂತ ಜನರು, ಅವರ ಕಸ್ಟಮರ್ಸ್ ನಾವೆಲ್ಲ ಎಷ್ಟೊಂದು ಕೇರ್ಲೆಸ್ ಆಗಿರ್ತೀವಿ ಅಂದ್ರೆ ಸೇರಿದಷ್ಟು ತಿನ್ನೋದು, ಉಳಿದನ್ನ ಆ ಪ್ಲಾಸ್ಟಿಕ್ ಅಲ್ಲಿ ಗಂಟು ಹಾಕಿ ಹೊರಗಡೆ ಒಗಿತೀವಿ. ನಮ್ಗೆ ಗೊತ್ತು, ನಮ್ಮ ಸುತ್ತಮುತ್ತಲು ಅಡ್ಡಾಡ್ತಿರುವಂತ ಮೂಕ ಪ್ರಾಣಿಗಳು, ದನಕರುಗಳು, ನಾಯಿಗಳು ಆ ಆಹಾರದ ವಾಸನೆಗೆ ಅವುಗಳನ್ನ ಪ್ಲಾಸ್ಟಿಕ್ ಅನ್ನ ಇಡಿಯಾಗಿ ಸೇವಿಸಿಬಿಡ್ತವೆ. ಈ ಹಿಂದೆ ನಾನು IRDಯಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ಕೆಲಸ ಮಾಡುವುದರ ಜೊತೆಗೆ ನಾನು ರಿಸೋರ್ಸ್ ಪರ್ಸನ್ ಅಂತ ಕೂಡ ಕೆಲಸ ಮಾಡಿದೆ. ಗ್ರಾಮೀಣ ಭಾಗದ ಮಹಿಳೆಯರಿಗೆ ಕಸವನ್ನ ಹೇಗೆ ವಿಂಗಡಣೆ ಮಾಡಿ ಕೊಡಬೇಕು ಅನ್ನೋದನ್ನ ತಿಳಿಸ್ಲಿಕ್ಕೆ 3 ವರ್ಷ ಕೆಲಸ ಮಾಡಿದ್ವಿ ನಾವು. ಈ 3 ವರ್ಷದಲ್ಲಿ ಕಸದ ಗಾಡಿ ಮನೆ ಮುಂದೆ ಬಂದಾಗ ಹಸಿ ಕಸ, ಒಣ ಕಸ ಅದ್ರ ಮೇಲೆ ಬರ್ದಿರ್ತದ. ನಾವು ಹಸಿ ಕಸವನ್ನ ಹಸಿ ಕಸದ ಜಾಗದಲ್ಲಿ, ಒಣ ಕಸವನ್ನ ಒಣ ಕಸದ ಜಾಗದಲ್ಲಿ ಹಾಕಬೇಕು ಅಂತ. ಆದ್ರೆ ನಮ್ಮಲ್ಲಿ ಎಷ್ಟು ಜನ ಇದನ್ನ ಮಾಡ್ತಾ ಇದ್ದೀವಿ? ಅಯ್ಯ, ಕಸದವ್ರು ಬಂದಾರ, ಎಷ್ಟು ಚಂದ ಮಾತಾಡ್ತೀವಿ ನಾವು. ನಮ್ಮಂತೇನೆ ಮನುಷ್ಯರವರು. ಅವರು ನಮ್ಮ ಮನೆಗಳನ್ನ, ನಮ್ಮ ಊರುಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಬಂದಾರ. ಸೊ ಅವರಿಗೆ ಇಷ್ಟವಾಗಿರುವಂತ, ಅವರಿಗೆ ಅನುಕೂಲವಾಗುವಂತ ರೀತಿ ಒಳಗ ಕಸವನ್ನ ತುಂಬಿ ಕೊಟ್ರೆ ನಮ್ಮ ಮನೆ ಶುದ್ಧವಾಗುವುದರ ಜೊತೆಗೆ, ಸ್ವಚ್ಛವಾಗುವುದರ ಜೊತೆಗೆ ನಮ್ಮ ಊರು ಕೂಡ ಸ್ವಚ್ಛ ಆಗ್ತದೆ. ಈ ಪ್ಲಾಸ್ಟಿಕ್ನಿಂದ ನಾವು ಮುಕ್ತಿ ಹೊಂದಬೇಕು. ಹೊರಗಡೆಯಿಂದ ನೋಡಿ, ಮೊದಲು ಮನೆ ಬಿಟ್ಟು ಯಾರಾದ್ರೂ ಹಿರಿಯರು ಹೊರಗೆ ಹೋಗ್ಬೇಕಾದ್ರೆ, ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾದ್ರ ಆವಾಗ ಹೋರಾಟ ಮಾಡಿ ಬಲಿದಾನಕ್ಕೂ ಹೆದರಲಾರದೆ ಹೇಸದೆ ಇದ್ದಂತಹ ಮಹಾಪುರುಷರು ಛತ್ರಪತಿ ಶಿವಾಜಿ ಮಹಾರಾಜರಿರಬಹುದು, ಮಹಾರಾಣಾ ಪ್ರತಾಪ್ ಇರಬಹುದು, ಇತ್ತೀಚಿನ ಕಾಲದಲ್ಲಿ ಸಂಗೊಳ್ಳಿ ರಾಯಣ್ಣ ಇರಬಹುದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರಬಹುದು, ಕಿತ್ತೂರು ರಾಣಿ ಚೆನ್ನಮ್ಮ ಇರಬಹುದು. ಇಂಥ ಎಲ್ಲ ಹೋರಾಟಗಾರರು ಒಂದು ಕಡೆ ಆದ್ರೆ, ನಮ್ಮ ಅಖಂಡವಾದಂಥ ಜ್ಞಾನ ಪರಂಪರೆಯನ್ನ ಬೆಳೆಸಿದಂತಹ ವೇದವ್ಯಾಸರಿರಬಹುದು, ಮಹರ್ಷಿ ವಾಲ್ಮೀಕಿಯವರಿರಬಹುದು, ಭಕ್ತ ಕನಕದಾಸರಿರಬಹುದು. ಇದರ ಜೊತೆಗೆ ಕಾಲಕಾಲಕ್ಕೆ ಯಾವುದು ಧರ್ಮ ಅನ್ನುವ ಒಂದು ಗೊಂದಲ ಬಂದು ಬಿಡುತ್ತೆ. ಹೊರ ಕಾಣುವಂತೆ ಕೇವಲ ಪೂಜೆಯೇ ಧರ್ಮವೇ, ಕೇವಲ ಯಾತ್ರೆಯೇ ಧರ್ಮವೇ, ಗಂಗಾ ನದಿಯ ಸ್ನಾನವಷ್ಟೇ ಎಲ್ಲ ಪಾಪವನ್ನು ತೊಳೆದು ಬಿಡುತ್ತಾ? ಈ ಒಳಗೆ ನೋಡಿಕೊಳ್ಳುವ ಅವಶ್ಯಕತೆಯೂ ಬರುತ್ತೆ. ನಿಜವಾಗಲೂ ಧರ್ಮ ಯಾವುದು ಅಂತ ತಿಳಿಸಿಕೊಡೋ ಅವಶ್ಯಕತೆಯೂ ಬರುತ್ತೆ. ಅಂತಹ ಸಮಯದಲ್ಲಿ ಆದಿಶಂಕರಾಚಾರ್ಯರಿಂದ ಹಿಡಿದು ಭಕ್ತಿ ಭಂಡಾರಿ ಬಸವಣ್ಣನವರವರೆಗೆ, ನಮ್ಮದೇ ವಿಜಯಪುರದ ಮಹಾಪುರುಷ ಸಿದ್ದೇಶ್ವರ ಸ್ವಾಮಿಗಳವರೆಗೆ ನಿಜವಾದ ಧರ್ಮವನ್ನ ಹೇಳಿಕೊಟ್ಟಂತಹ ಜನ ಈ ರೀತಿ ಸಾವಿರಾರು ವರ್ಷಗಳಿಂದ ಜ್ಞಾನವನ್ನ, ಕರ್ಮವನ್ನ ನಮಗೆ ತಿಳಿಸಿಕೊಟ್ಟು ಈ ಸಮಾಜ, ಹಿಂದೂ ಸಮಾಜ ಮೃತ್ಯುಂಜಯ ಸಮಾಜ ಅನ್ನಿಸ್ಕೊಂಡಿದೆ.
ಬರೀ ಬದುಕಿದೀವಿ ಅನ್ನೋದು ದೊಡ್ಡ ವಿಷಯ ಅಲ್ಲ, ಬದಲಾಗಿ ಜಗತ್ತಿಗೆ ಒಳ್ಳೆಯದನ್ನ ಕೊಡುವ ಶಕ್ತಿಯು ಭಾರತಕ್ಕೆ ಮತ್ತೆ ಬರ್ತಾ ಇದೆ. ಭಾರತ ಜಗತ್ತಿಗೆ ಏನೇನು ಕೊಡಬಹುದು, ಏನೇನು ಕೊಟ್ಟಿದೆ. ನಮ್ಮ ಅಖಂಡವಾದಂಥ ಭಕ್ತಿ ಸಾಹಿತ್ಯ, ಜ್ಞಾನ ಸಾಹಿತ್ಯ, ವೇದಗಳಿರಬಹುದು, ಆಗಮಗಳಿರಬಹುದು, ಉಪನಿಷತ್ತುಗಳಿರಬಹುದು, ವಚನ ಸಾಹಿತ್ಯ ಇರಬಹುದು, ಭಕ್ತಿ ಸಾಹಿತ್ಯ ಇರಬಹುದು, ಇವೆಲ್ಲವನ್ನು ಜಗತ್ತು ಕೊಟ್ಟಿದ್ದೀವಿ. ಅದಲ್ಲದೆ ಆಯುರ್ವೇದವನ್ನ, ಯೋಗಶಾಸ್ತ್ರವನ್ನ, ಪರಿವಾರ ವ್ಯವಸ್ಥೆಯನ್ನ, ಇದೆಲ್ಲವನ್ನ ಕಲಿಸ್ಕೊಟ್ಟಿರುವಂಥದ್ದು. ಹೇಳಿ ಕೇಳಿ ಭಾರತ ಅನ್ನುವುದು ಜ್ಞಾನದ ಆರಾಧನೆಯ ದೇಶ. ಭಾ ಅಂದ್ರೆ ಜ್ಞಾನ, ಬೆಳಕು ಅಂತ. ಅಂತಹ ದೇಶ, ಈ ದೇಶಕ್ಕೂ ಗುಲಾಮಗಿರಿ ಬಂತು. ಆ ಸಂದರ್ಭದಲ್ಲಿ ಒಂದು ಮಂತ್ರವಾಗಿ ಬಂದಂತಹ ಒಂದೇ ಮಾತರಂ. ಈ ಗೀತೆಗೆ ಈ ವರ್ಷಕ್ಕೆ 150 ವರ್ಷ. ಈ ಗೀತೆಯಲ್ಲಿ ನಾವು ಭಾರತವನ್ನ ಏನಂತ ನೋಡ್ತೀವಿ, ಇದು ಬಹಳ ವಿಶೇಷ. ಯಾಕಂದ್ರೆ ಜಗತ್ತಲ್ಲಿ ಎಲ್ಲೂ ಕೂಡ ಈಗ ನಾನು ಸುಮ್ಮನೆ ಭಾರತ್ ಮಾತಾ ಕೀ ಜೈ ಅಂದೆ ಅಂತ. ಯಾಕೆಂದ್ರೆ ನಮ್ಮ ದೇಶದ ಒಂದು ಸ್ವರೂಪ ಇದೆ. ನಮಗೂ ಪಶ್ಚಿಮದ ಗಾಳಿಯಿಂದಾಗಿ ಸ್ವಲ್ಪ ಎಡವಟ್ಟು, ನಮಗೇ ಗೊಂದಲ, ಎಲ್ಲಾ ಕಡೆ ಚರ್ಚೆ ಆಗಿದೆ.